ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತು ನಾನು ಹೀರೆಕಾಯಿಲಿಂತ ಚಟ್ನಿ ಮಾಡ್ಲತ್ತೀನಿ ನೋಡ್ರಿ. ಅದು ಹೆಂಗಂತ ನೋಡಂಬರ್ರಿ. ಈಗ ಹೀರೆಕಾಯಿ ತೊಗೊಂಡು ನೋಡ್ರಿ, 2 ಹೀರೆಕಾಯಿ ಇದ್ದೀವ್ರಿ. ಅವು ಮ್ಯಾಲಿಂದೆಲ್ಲ ಸಪ್ಪಿ ತೆಗೆದು ಇಷ್ಟು ಈ ಸೈಜ್ನ ಕಟ್ ಮಾಡಿಟ್ಟಿ ನೋಡ್ರಿ. ಅದ್ರ ಜೊತೆ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಒಂದು ಬೆಳ್ಳುಳ್ಳಿ ಗಡ್ಡಿ ಇವೆಲ್ಲ ಬೇಕ್ರಿ ಚಟ್ನಿ ಕುಟ್ಲಕ್ಕ. ಮೊದಲು ಈ ಎಣ್ಣೆದಾಗ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಹೀರೆಕಾಯಿ ಮೆಣಸಿನ್ಕಾಯಿ ಎರಡು ಎಣ್ಣೆದಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಂದ ಫ್ರೈ ಮಾಡ್ಲತ್ತೀನಿ ನೋಡ್ರಿ. ಫುಲ್ ಕಲರೆಲ್ಲ ಆಗತನ ಕಂದು ಬಣ್ಣ ಆಗ್ಬೇಕ್ರಿ. ಇವು ಅಷ್ಟೊತ್ತನ ಫ್ರೈ ಮಾಡ್ಲತ್ತೀನಿ ನೋಡ್ರಿ. ಇದು ನೋಡ್ರಿ, ಹೀರೆಕಾಯಿ ಎಲ್ಲ ಚೇಂಜ್ ಆಗ್ಲತ್ತ ನೋಡ್ರಿ ಕಲರ್ ಫ್ರೈ ಆಗಿ. ಈ ಥರ ಹೀರೆಕಾಯಿ ಖಾರ ಕೊಟ್ಬೇಕ್ರಿ. ಇದು ಜೋಳದ ರೊಟ್ಟಿ ಜೊತೆ ಭಾಳ ಸೂಪರ್ ಆಗ್ತದೆ ರೀ. ಮತ್ತು ಜೋಳದ ರೊಟ್ಟಿ, ಮೊಸರು ಈ ಥರ ಚಟ್ನಿ ಇರ್ಬೇಕ್ರಿ. ಭಾಳ ಮಸ್ತ್ ಆಗ್ತದೆ ರೀ. ಈ ಥರ ಮಾಡಿ ನೋಡ್ರಿ ನೀವು. ಮತ್ತು ನಿಮ್ಗೆ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೀವು ಈ ಥರ ಮಾಡಿ ನೋಡಿರಿ, ಟೇಸ್ಟ್ ನೋಡಿರಿ ಹೆಂಗೆ ಅಂಥೇಳಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಇಲ್ಲಿ ನೋಡಿರಿ, ಈ ಥರ ಆಗ್ಯಾವ್ರಿ. ಈಗ ಕುಟ್ತೀನಿ ನೋಡ್ರಿ. ಕಡ್ಬತ್ ಕಲ್ಲಾಗ ಕುಟ್ಲತ್ತೀನಿ ನೋಡ್ರಿ. ಈಗೆಲ್ಲ ತೊಗೊಂಡು ನೋಡ್ರಿ, ಶೇಂಗಾ, ಬೆಳ್ಳುಳ್ಳಿ, ಕೊತ್ತಂಬರಿ, ಹುರಿದಿಟ್ಟಿದ್ದು ಶೇಂಗಾ ಅವ್ರಿ ಇವು, ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಕಡ್ಬತ್ ಕಲ್ಲು ತೊಳೆದು ಅದು ಹಾಕೊಳತ್ತೀನಿ ನೋಡ್ರಿ. ಫ್ರೈ ಮಾಡಿ ಇಟ್ಕೊಂಡಿದ್ದಲ್ರಿ ಹೀರೆಕಾಯಿ ಮೆಣಸಿನ್ಕಾಯಿ ಅವೆರಡು ಮೊದಲು ಕುಟ್ಕೋತೀನಿ ನೋಡ್ರಿ. ಅವು ಎರಡೇ ಹಾಕಿ ಕುಟ್ಕೋತೀನಿ ರೀ. ಒಂದು ಸ್ವಲ್ಪ ಉಪ್ಪು ಹಾಕಿ ತರಿಯಾಗಿ ಕುಟ್ಕೋತೀನಿ ರೀ ಅವು. ಇನ್ನು ನನ್ನ ಚಾನಲ್ಗೆ ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ ಆನ್ ಮಾಡಿರಿ. ನಾನು ಮಾಡ್ತಿರೋ ವೀಡಿಯೋನ ನೋಟಿಫಿಕೇಷನ್ ಮೊದಲು ನಿಮಗೆ ಬರ್ತದೆ, ನೀವೇ ನೋಡ್ಬೋದು ರೀ. ಈ ಥರ ಕುಟ್ಲತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ತರಿಯಾಗಿ ಕುಟ್ಟಿ ನೋಡ್ರಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ತೊಳೆದು ಹಾಕ್ಕೊಂಡಿ ನೋಡ್ರಿ ಇದ್ರಾಗ. ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ ರೀ, ಒಂದು ಸ್ವಲ್ಪ ಅರಿಶಿನ, ಮತ್ತು ಹುರಿದಿಟ್ಟಿರೋ ಶೇಂಗಾ ಇಷ್ಟು ಹಾಕಿ ಕುಟ್ಲತ್ತೀನಿ ನೋಡ್ರಿ. ಹೊಸ ಮಿಕ್ಸ್ ಮಾಡ್ಕೊಂಡು ಚೆಂದ ಕುಟ್ಬೇಕ್ರಿ ಇವು. ಅಷ್ಟೇ ನುಣ್ಣಗೆ ಆಗ್ಬೇಡ್ದ್ರಿ, ಈ ಥರನೇ ಆಗ್ಬೇಕ್ರಿ. ನೋಡ್ರಿ, ಇನ್ನೊಂದು ಸ್ವಲ್ಪ ಕುಟ್ಕೋತೀನಿ ರೀ. ಈಗ ಭಾಳ ದಪ್ಪ ಅದ ರೀ. ಇನ್ನೊಂದು ಸ್ವಲ್ಪ ಕುಟ್ತೀನಿ ನೋಡ್ರಿ. ನೋಡ್ರಿ, ಈ ಥರ ಆಗ್ಯಾದ ನೋಡ್ರಿ. ಆಯ್ತು ನೋಡ್ರಿ, ಎಷ್ಟು ಕೊಟ್ಟು ಬಿಡ್ಬೇಕ್ರಿ. ರೆಡಿ ಆಯ್ತು ನೋಡ್ರಿ ಹೀರೆಕಾಯಿ ಚಟ್ನಿ. ಭಾಳ ಸೂಪರ್ ಆಗ್ತದ್ರಿ. ಇದ್ರ ಜೊತೆ ಮೊಸರು, ಬಿಸಿ ಬಿಸಿ ಜೋಳದ ರೊಟ್ಟಿ, ಇವೆರಡು ಸೂಪರ್ ಕಾಂಬಿನೇಷನ್ ರೀ. ಈ ಥರ ಕೊಟ್ರಿ ನೋಡ್ರಿ. ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.